ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಪಟ್ಟದ ಫೈಟ್. ಸತೀಶ್ ಜಾರಕಿಹೊಳಿ ಸಚಿವ ಮಹದೇವಪ್ಪ ಮೀಟಿಂಗ್. ಜಾರಕಿಹೊಳಿ ಕ್ವಾರ್ಟರ್ಸ್ನಲ್ಲಿ ಸುಮಾರು ಅರ್ಧ ಗಂಟೆ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ದಲಿತ ಸಮಾವೇಶದ ಬಗ್ಗೆ ಚರ್ಚೆ. ಜಾರಕಿಹೊಳಿ ರಾಜಣ್ಣ ಬಳಿಕ ಮಹದೇವಪ್ಪ ದೆಹಲಿ ದಂಡಯಾತ್ರೆ ಮಾಡಲಿದ್ದಾರೆ. ಶೀಘ್ರದಲ್ಲೇ ಮಹದೇವಪ್ಪ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸೊ ಇಂಥ ಒಂದು ಮೀಟಿಂಗ್ ನಡೀತಾ ಇದೆ. ಒಂದು ಕೆಪಿಸಿ ಅಧ್ಯಕ್ಷರ ಬದಲಾವಣೆ, ಮತ್ತೊಂದು ದಲಿತ ಮೀಟಿಂಗ್, ದಲಿತ ಸಮಾವೇಶ. ಅಫ್ಕೋರ್ಸ್ ಈ ದಲಿತ ಸಮಾವೇಶ ಒಂದು ಆಗಬೇಕು. ಇದು ಕೇವಲ ನಮಗೆ ಪಟ್ಟ ಸಿಕ್ಕಿದ್ರೆ ಸಾಕು ಅಂತ ಆಗಬಾರ್ದು. ಯಾಕಂದರೆ ಈಗ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ನಾಯಕ. ಆ ವಾಲ್ಮೀಕಿ ಸಮುದಾಯದ 90 ಕೋಟಿಯನ್ನು ಎತ್ತಂಗಡಿ ಮಾಡಿದರು. ಇವರೇನಾದರೂ ಮಾತಾಡಿದ್ರು ಅದರ ಬಗ್ಗೆ? ನಾನು ಕೇಳೋದು, ದಲಿತ ಸಮಾವೇಶ ಖಂಡಿತವಾಗ್ಲೂ ಆಗಬೇಕು. ಆದರೆ ದಲಿತ ಸಮಾವೇಶ ಆದರೆ ದಲಿತ ಸಮುದಾಯಕ್ಕೆ ಬೆನಿಫಿಟ್ ಆಗುವಂಥದ್ದು. ನಾನು ಅದರ ನಾಯಕ, ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನನ್ನನ್ನು ಅಧ್ಯಕ್ಷ ಮಾಡಿ, ಆ ಸಮುದಾಯಕ್ಕೆ ಏನು ಸಿಗುತ್ತೆ? ಇದು ಪ್ರಶ್ನೆ ನಂದು. ಇರಲಿ, ಇದು ಭಾಳ ಮುಖ್ಯವಾದ ಮೀಟಿಂಗ್ ಆಗುತ್ತೆ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಅಪ್ಡೇಟ್ ಏನು ಇದರ ಬಗ್ಗೆ? ಖಂಡಿತ ಜಯಪ್ರಕಾಶ್, ಇತ್ತೀಚೆಗೆ ದಲಿತ ಸಚಿವರು ಆಗಾಗ ಮೀಟಿಂಗ್ ಸೇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪನವರು. ಯಾವಾಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದರೂ ಒಂದಷ್ಟು ಅಪ್ಡೇಟನ್ನು ಹೊತ್ತು ತಂದಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಈ 4 ಸಚಿವರು ಒಂದಷ್ಟು ಒಗ್ಗಟ್ಟಾಗಿ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ ಮತ್ತು ಅದನ್ನು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ, ಬದಲಾವಣೆ ಮಾಡಿ ಅನ್ನುವಂಥದ್ದು. ಇನ್ನೊಂದು, ಯಾವಾಗ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗನ್ನು ಬ್ರೇಕ್ ಹಾಕ್ಸಿದ್ರು, ಅದಕ್ಕೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದಲಿತರ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಹೈಕಮಾಂಡ್ ಮನವೊಲಿಸುವಂಥ ಪ್ರಯತ್ನಗಳು ಈಗಾಗಲೇ ಆರಂಭವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಇವರಿಬ್ಬರು ಕೂತು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ 4 ಸಚಿವರು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನು ಆಗಿಂದಾಗೆ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಪಟ್ಟದ ಫೈಟ್. ಸತೀಶ್ ಜಾರಕಿಹೊಳಿ ಸಚಿವ ಮಹದೇವಪ್ಪ ಮೀಟಿಂಗ್. ಜಾರಕಿಹೊಳಿ ಕ್ವಾರ್ಟರ್ಸ್ನಲ್ಲಿ ಸುಮಾರು ಅರ್ಧ ಗಂಟೆ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ದಲಿತ ಸಮಾವೇಶದ ಬಗ್ಗೆ ಚರ್ಚೆ. ಜಾರಕಿಹೊಳಿ ರಾಜಣ್ಣ ಬಳಿಕ ಮಹದೇವಪ್ಪ ದೆಹಲಿ ದಂಡಯಾತ್ರೆ ಮಾಡಲಿದ್ದಾರೆ. ಶೀಘ್ರದಲ್ಲೇ ಮಹದೇವಪ್ಪ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸೊ ಇಂಥ ಒಂದು ಮೀಟಿಂಗ್ ನಡೀತಾ ಇದೆ. ಒಂದು ಕೆಪಿಸಿ ಅಧ್ಯಕ್ಷರ ಬದಲಾವಣೆ, ಮತ್ತೊಂದು ದಲಿತ ಮೀಟಿಂಗ್, ದಲಿತ ಸಮಾವೇಶ. ಅಫ್ಕೋರ್ಸ್ ಈ ದಲಿತ ಸಮಾವೇಶ ಒಂದು ಆಗಬೇಕು. ಇದು ಕೇವಲ ನಮಗೆ ಪಟ್ಟ ಸಿಕ್ಕಿದ್ರೆ ಸಾಕು ಅಂತ ಆಗಬಾರ್ದು. ಯಾಕಂದರೆ ಈಗ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ನಾಯಕ. ಆ ವಾಲ್ಮೀಕಿ ಸಮುದಾಯದ 90 ಕೋಟಿಯನ್ನು ಎತ್ತಂಗಡಿ ಮಾಡಿದರು. ಇವರೇನಾದರೂ ಮಾತಾಡಿದ್ರು ಅದರ ಬಗ್ಗೆ? ನಾನು ಕೇಳೋದು, ದಲಿತ ಸಮಾವೇಶ ಖಂಡಿತವಾಗ್ಲೂ ಆಗಬೇಕು. ಆದರೆ ದಲಿತ ಸಮಾವೇಶ ಆದರೆ ದಲಿತ ಸಮುದಾಯಕ್ಕೆ ಬೆನಿಫಿಟ್ ಆಗುವಂಥದ್ದು. ನಾನು ಅದರ ನಾಯಕ, ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನನ್ನನ್ನು ಅಧ್ಯಕ್ಷ ಮಾಡಿ, ಆ ಸಮುದಾಯಕ್ಕೆ ಏನು ಸಿಗುತ್ತೆ? ಇದು ಪ್ರಶ್ನೆ ನಂದು. ಇರಲಿ, ಇದು ಭಾಳ ಮುಖ್ಯವಾದ ಮೀಟಿಂಗ್ ಆಗುತ್ತೆ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಅಪ್ಡೇಟ್ ಏನು ಇದರ ಬಗ್ಗೆ? ಖಂಡಿತ ಜಯಪ್ರಕಾಶ್, ಇತ್ತೀಚೆಗೆ ದಲಿತ ಸಚಿವರು ಆಗಾಗ ಮೀಟಿಂಗ್ ಸೇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪನವರು. ಯಾವಾಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದರೂ ಒಂದಷ್ಟು ಅಪ್ಡೇಟನ್ನು ಹೊತ್ತು ತಂದಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಈ 4 ಸಚಿವರು ಒಂದಷ್ಟು ಒಗ್ಗಟ್ಟಾಗಿ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ ಮತ್ತು ಅದನ್ನು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ, ಬದಲಾವಣೆ ಮಾಡಿ ಅನ್ನುವಂಥದ್ದು. ಇನ್ನೊಂದು, ಯಾವಾಗ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗನ್ನು ಬ್ರೇಕ್ ಹಾಕ್ಸಿದ್ರು, ಅದಕ್ಕೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದಲಿತರ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಹೈಕಮಾಂಡ್ ಮನವೊಲಿಸುವಂಥ ಪ್ರಯತ್ನಗಳು ಈಗಾಗಲೇ ಆರಂಭವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಇವರಿಬ್ಬರು ಕೂತು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ 4 ಸಚಿವರು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನು ಆಗಿಂದಾಗೆ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಪಟ್ಟದ ಫೈಟ್. ಸತೀಶ್ ಜಾರಕಿಹೊಳಿ ಸಚಿವ ಮಹದೇವಪ್ಪ ಮೀಟಿಂಗ್. ಜಾರಕಿಹೊಳಿ ಕ್ವಾರ್ಟರ್ಸ್ನಲ್ಲಿ ಸುಮಾರು ಅರ್ಧ ಗಂಟೆ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ದಲಿತ ಸಮಾವೇಶದ ಬಗ್ಗೆ ಚರ್ಚೆ. ಜಾರಕಿಹೊಳಿ ರಾಜಣ್ಣ ಬಳಿಕ ಮಹದೇವಪ್ಪ ದೆಹಲಿ ದಂಡಯಾತ್ರೆ ಮಾಡಲಿದ್ದಾರೆ. ಶೀಘ್ರದಲ್ಲೇ ಮಹದೇವಪ್ಪ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸೊ ಇಂಥ ಒಂದು ಮೀಟಿಂಗ್ ನಡೀತಾ ಇದೆ. ಒಂದು ಕೆಪಿಸಿ ಅಧ್ಯಕ್ಷರ ಬದಲಾವಣೆ, ಮತ್ತೊಂದು ದಲಿತ ಮೀಟಿಂಗ್, ದಲಿತ ಸಮಾವೇಶ. ಅಫ್ಕೋರ್ಸ್ ಈ ದಲಿತ ಸಮಾವೇಶ ಒಂದು ಆಗಬೇಕು. ಇದು ಕೇವಲ ನಮಗೆ ಪಟ್ಟ ಸಿಕ್ಕಿದ್ರೆ ಸಾಕು ಅಂತ ಆಗಬಾರ್ದು. ಯಾಕಂದರೆ ಈಗ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ನಾಯಕ. ಆ ವಾಲ್ಮೀಕಿ ಸಮುದಾಯದ 90 ಕೋಟಿಯನ್ನು ಎತ್ತಂಗಡಿ ಮಾಡಿದರು. ಇವರೇನಾದರೂ ಮಾತಾಡಿದ್ರು ಅದರ ಬಗ್ಗೆ? ನಾನು ಕೇಳೋದು, ದಲಿತ ಸಮಾವೇಶ ಖಂಡಿತವಾಗ್ಲೂ ಆಗಬೇಕು. ಆದರೆ ದಲಿತ ಸಮಾವೇಶ ಆದರೆ ದಲಿತ ಸಮುದಾಯಕ್ಕೆ ಬೆನಿಫಿಟ್ ಆಗುವಂಥದ್ದು.
ನಾನು ಅದರ ನಾಯಕ, ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನನ್ನನ್ನು ಅಧ್ಯಕ್ಷ ಮಾಡಿ, ಆ ಸಮುದಾಯಕ್ಕೆ ಏನು ಸಿಗುತ್ತೆ? ಇದು ಪ್ರಶ್ನೆ ನಂದು. ಇರಲಿ, ಇದು ಭಾಳ ಮುಖ್ಯವಾದ ಮೀಟಿಂಗ್ ಆಗುತ್ತೆ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಅಪ್ಡೇಟ್ ಏನು ಇದರ ಬಗ್ಗೆ? ಖಂಡಿತ ಜಯಪ್ರಕಾಶ್, ಇತ್ತೀಚೆಗೆ ದಲಿತ ಸಚಿವರು ಆಗಾಗ ಮೀಟಿಂಗ್ ಸೇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪನವರು. ಯಾವಾಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದರೂ ಒಂದಷ್ಟು ಅಪ್ಡೇಟನ್ನು ಹೊತ್ತು ತಂದಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಈ 4 ಸಚಿವರು ಒಂದಷ್ಟು ಒಗ್ಗಟ್ಟಾಗಿ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ ಮತ್ತು ಅದನ್ನು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ, ಬದಲಾವಣೆ ಮಾಡಿ ಅನ್ನುವಂಥದ್ದು. ಇನ್ನೊಂದು, ಯಾವಾಗ ಅವ್ರಿಗೆ DK ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗನ್ನು ಬ್ರೇಕ್ ಹಾಕ್ಸಿದ್ರು, ಅದಕ್ಕೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದಲಿತರ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಹೈಕಮಾಂಡ್ ಮನವೊಲಿಸುವಂಥ ಪ್ರಯತ್ನಗಳು ಈಗಾಗಲೇ ಆರಂಭವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಇವರಿಬ್ಬರು ಕೂತು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ 4 ಸಚಿವರು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನು ಆಗಿಂದಾಗೆ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಪಟ್ಟದ ಫೈಟ್. ಸತೀಶ್ ಜಾರಕಿಹೊಳಿ ಸಚಿವ ಮಹದೇವಪ್ಪ ಮೀಟಿಂಗ್. ಜಾರಕಿಹೊಳಿ ಕ್ವಾರ್ಟರ್ಸ್ನಲ್ಲಿ ಸುಮಾರು ಅರ್ಧ ಗಂಟೆ ಚರ್ಚೆ. KPCC ಅಧ್ಯಕ್ಷರ ಬದಲಾವಣೆ, ದಲಿತ ಸಮಾವೇಶದ ಬಗ್ಗೆ ಚರ್ಚೆ. ಜಾರಕಿಹೊಳಿ, ರಾಜಣ್ಣ ಬಳಿಕ ಮಹದೇವಪ್ಪ ದೆಹಲಿ ದಂಡಯಾತ್ರೆ ಮಾಡಲಿದ್ದಾರೆ. ಶೀಘ್ರದಲ್ಲೇ ಮಹದೇವಪ್ಪ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸೊ ಇಂಥ ಒಂದು ಮೀಟಿಂಗ್ ನಡೀತಾ ಇದೆ. ಒಂದು KPCC ಅಧ್ಯಕ್ಷರ ಬದಲಾವಣೆ, ಮತ್ತೊಂದು ದಲಿತ ಮೀಟಿಂಗ್, ದಲಿತ ಸಮಾವೇಶ. ಅಫ್ಕೋರ್ಸ್ ಈ ದಲಿತ ಸಮಾವೇಶ ಒಂದು ಆಗಬೇಕು. ಇದು ಕೇವಲ ನಮಗೆ ಪಟ್ಟ ಸಿಕ್ಕಿದ್ರೆ ಸಾಕು ಅಂತ ಆಗಬಾರ್ದು. ಯಾಕಂದರೆ ಈಗ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ನಾಯಕ. ಆ ವಾಲ್ಮೀಕಿ ಸಮುದಾಯದ 90 ಕೋಟಿಯನ್ನು ಎತ್ತಂಗಡಿ ಮಾಡಿದರು. ಇವರೇನಾದರೂ ಮಾತಾಡಿದ್ರು ಅದರ ಬಗ್ಗೆ? ನಾನು ಕೇಳೋದು, ದಲಿತ ಸಮಾವೇಶ ಖಂಡಿತವಾಗ್ಲೂ ಆಗಬೇಕು. ಆದರೆ ದಲಿತ ಸಮಾವೇಶ ಆದರೆ ದಲಿತ ಸಮುದಾಯಕ್ಕೆ ಬೆನಿಫಿಟ್ ಆಗುವಂಥದ್ದು. ನಾನು ಅದರ ನಾಯಕ, ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನನ್ನನ್ನು ಅಧ್ಯಕ್ಷ ಮಾಡಿ, ಆ ಸಮುದಾಯಕ್ಕೆ ಏನು ಸಿಗುತ್ತೆ? ಇದು ಪ್ರಶ್ನೆ ನಂದು. ಇರಲಿ, ಇದು ಭಾಳ ಮುಖ್ಯವಾದ ಮೀಟಿಂಗ್ ಆಗುತ್ತೆ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಅಪ್ಡೇಟ್ ಏನು ಇದರ ಬಗ್ಗೆ? ಖಂಡಿತ ಜಯಪ್ರಕಾಶ್, ಇತ್ತೀಚೆಗೆ ದಲಿತ ಸಚಿವರು ಆಗಾಗ ಮೀಟಿಂಗ್ ಸೇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪನವರು. ಯಾವಾಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದರೂ ಒಂದಷ್ಟು ಅಪ್ಡೇಟನ್ನು ಹೊತ್ತು ತಂದಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಈ 4 ಸಚಿವರು ಒಂದಷ್ಟು ಒಗ್ಗಟ್ಟಾಗಿ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ ಮತ್ತು ಅದನ್ನು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ, ಬದಲಾವಣೆ ಮಾಡಿ ಅನ್ನುವಂಥದ್ದು. ಇನ್ನೊಂದು, ಯಾವಾಗ ಅವ್ರಿಗೆ DK ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗನ್ನು ಬ್ರೇಕ್ ಹಾಕ್ಸಿದ್ರು, ಅದಕ್ಕೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದಲಿತರ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಹೈಕಮಾಂಡ್ ಮನವೊಲಿಸುವಂಥ ಪ್ರಯತ್ನಗಳು ಈಗಾಗಲೇ ಆರಂಭವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಇವರಿಬ್ಬರು ಕೂತು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ 4 ಸಚಿವರು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನು ಆಗಿಂದಾಗೆ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ.